ಇವತ್ತು ಈ ಕ್ಷೇತ್ರದ ಶಾಸಕರಾಗಿರ್ತಕ್ಕಂಥ ಬೈರತಿ ಬಸವರಾಜ್ ಅವರು ಈಗ ಅರೆಸ್ಟ್ ಆಗಿದ್ದಾರೆ. ಈ ಅರೆಸ್ಟ್ ಆದಮೇಲೆ ನಿನ್ನೆ ಲೀಡರ್ ಆಫ್ ಅಪೋಸಿಷನ್ ಅವರು ಬಂದು ಆರ್ ಅಶೋಕ್ರವರು, ಮಾಜಿ ಉಪಮುಖ್ಯಮಂತ್ರಿಗಳು ಮತ್ತು ಅನೇಕ ಜನ BJP ಮುಖಂಡರುಗಳು ಸೇರಿ ಇದು ರಾಜಕೀಯ ಪ್ರೇರಿತ ಅಂತ ಹೇಳಿ ಒಂದು ಸ್ಟೇಟ್ಮೆಂಟನ್ನು ಕೊಟ್ಟಿದ್ದಾರೆ. ಅದ್ರ ವಿಚಾರವಾಗಿ ಈ ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು. ಈ ಕೇಸಲ್ಲಿ ನಾವು ಕೊಟ್ಟಿರೋಂಥ ಕಂಪ್ಲೇಂಟ್ ಅಲ್ಲ, ರಾಜಕೀಯ ಉದ್ದೇಶದಿಂದ ಕೊಟ್ಟಿರ್ತಕ್ಕಂಥ ಕಂಪ್ಲೇಂಟ್ ಅಲ್ಲ. ಈ ಕಂಪ್ಲೇಂಟ್ ಮಾಡಿರ್ತಕ್ಕಂಥದ್ದು ಬಿಕ್ಲು ಶಿವ ಯಾರು ಮರ್ಡರ್ ಆಗಿದ್ದಾನೆ ಅವನೇ ಮುಂಚಿತವಾಗಲೇ ಕೊಟ್ಟಿದ್ದಾರೆ. ಅವನ ಪ್ರಾಣ ಭಯ ಇದೆ ಅಂತ ಹೇಳಿ ಪೊಲೀಸ್ ಕಮಿಷನರ್ಗೆ ಈಗಾಗಲೇ ಕಂಪ್ಲೇಂಟ್ ಕೊಟ್ಟಿದ್ರು. ಅವನು ಮರ್ಡರ್ ಆದ ನಂತರ ಅವ್ರ ತಾಯಿಯವರು ಕಂಪ್ಲೇಂಟ್ ಕೊಟ್ಟಿರ್ತಕ್ಕಂಥದ್ದು. ಇದು ಹೇಗೆ ರಾಜಕೀಯ ಪ್ರೇರಿತ ಆಗ್ತದೆ ಅನ್ನುವಂಥದ್ದು ಪ್ರಶ್ನೆ. ಆಮೇಲೆ ಆತ ನಿರಪರಾಧಿ ಆಗಿದ್ದರೆ ಇಷ್ಟು ದಿವಸ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದ್ಗಡೆ ಹೋಗದೇನೆ ಅಬ್ಸ್ಕ್ಯಾಂಡ್ ಆಗಿರ್ತಕ್ಕಂಥದ್ದು ಅವಶ್ಯಕತೆ ಏನಿತ್ತು? ಹೋಗಿ ಆ್ಯಂಟಿಸಿಪೇಟ್ರಿ ಬೇಲ್ ತೊಗೊಳ್ಳೋಂಥದ್ದು ಅವಶ್ಯಕತೆ ಏನಿತ್ತು ಅನ್ನುವಂಥದ್ದು ಪ್ರಶ್ನೆ. ಹಾಗಾಗಿ BJP ಮುಖಂಡರುಗಳು ಏನು ಈ ರಾಜಕೀಯ ಪ್ರೇರಿತ ಅಂತ ಹೇಳಿದ್ದಾರೆ, ಇದು ಖಂಡಿಸೋದಕ್ಕೋಸ್ಕರ ಈ ಪ್ರೆಸ್ ಮೀಟನ್ನು ಕರೆದಿರ್ತಕ್ಕಂಥದ್ದು. ಹಾಗೆಯೇ ನೀವು ಹಿಂದೆ ಹೋದರೆ 2014 ಇಸ್ವಿಯಲ್ಲಿ ಇದೇ ಆರ್ ಅಶೋಕ್ರವರು, ಯಾರು ಉಪಮುಖ್ಯಮಂತ್ರಿಗಳು, ಮಾಜಿ ಉಪಮುಖ್ಯಮಂತ್ರಿಗಳಿದ್ದಾರೆ, ಅವರ ಜೊತೆಯಲ್ಲಿ ನಂದೀಶ್ ರೆಡ್ಡಿ ಆಗಿದ್ದಂಥ ಮಾಜಿ ಶಾಸಕರು, ಆಮೇಲೆ ಮಾಜಿ ನಮ್ಮ ಲೋಕಸಭಾ ಸದಸ್ಯರು, ಮಾಜಿ ಮುಖ್ಯಮಂತ್ರಿಗಳಾಗಿದ್ದಂಥವರು, ಅವರು ಇವತ್ತು ಹಿಂದೆಯೇ ಸ್ಟೇಟ್ಮೆಂಟನ್ನು ಕೊಟ್ಟಿದ್ರು ಬಸವರಾಜ್ ವಿರುದ್ಧವಾಗಿ. ಇವರು ಮಾಡಿಸ್ತಾರೆ ಅಂಥೇಳಿ ಗವರ್ನರ್ ಆಫೀಸ್ಗೆ ಹೋಗಿ ಅವರು ಒಂದು ಮೆಮೊರಂಡಮ್ನು ಕೂಡ ಕೊಟ್ಟಿದ್ರು. ಆಮೇಲೆ ಅನೇಕ ಕೊಲೆಗಳಾಗಿದೆ ಈ ಕ್ಷೇತ್ರದಲ್ಲಿ ಅಂತ ಕೂಡ ಆಪಾದನೆಯನ್ನು ಮಾಡಿದರು. ಸಾಕಷ್ಟು ದಾಖಲೆಗಳನ್ನ ನಂದೀಶ್ ರೆಡ್ಡಿ ಅವರು ಬಿಡುಗಡೆಯನ್ನು ಮಾಡಿದರು. ಕರಪ್ಷನ್ ವಿಚಾರದಲ್ಲಿರ್ಬೋದು ಅಥವಾ ರೌಡಿಸಮ್ ಮಾಡಿರ್ತಕ್ಕಂಥ ವಿಚಾರದಲ್ಲಿರ್ಬೋದು, ಅನೇಕ ವಿಚಾರದಲ್ಲಿ ಇದೇ ಬೈರತಿ ಬಸವರಾಜ್ ವಿರುದ್ಧವಾಗಿ ಅನೇಕ ದಾಖಲೆಗಳನ್ನ ಬಿಡುಗಡೆ ಮಾಡಿದ್ದಾರೆ. ಅವ್ರ ಪಕ್ಷದವರೇ ಅಲಿಗೇಷನ್ ಮಾಡಿರ್ತಕ್ಕಂಥದ್ದು ಇದು. ಇವರು ಮರ್ಡರರು, ಇವರು ಇಂಥ ಕೊಲೆಗಾರರಿಗೆ ಸಪೋರ್ಟ್ ಮಾಡ್ತಾರೆ ಅಂಥೇಳಿ ಅವರೇ ಸ್ಟೇಟ್ಮೆಂಟನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು ಅದೇ ಜನ ಬಂದುಬಿಟ್ಟು ಇದು ರಾಜಕೀಯ ಪ್ರೇರಿತ ಅಂತ ಹೇಗೆ ಹೇಳ್ತಾರೆ ಅನ್ನುವಂಥದ್ದು ಪ್ರಶ್ನೆ ಮಾಡೋದಕ್ಕೋಸ್ಕರ ಈ ಪ್ರೆಸ್ ಮೀಟನ್ನು ನಾವು ಕರೆದಿದ್ದೀವಿ. ಈಗ ಅವರು 2014 ಕಾಂಗ್ರೆಸ್ಸಲ್ಲಿದ್ದರು ಬಸವರಾಜ್ ಅವರು. ಅವತ್ತು BJP ಕಾರ್ಪೊರೇಟ್ರು ಮರ್ಡರ್ ಆಗಿತ್ತು. ಆಗ ಇದೇ BJP ಅವರು ಇವರೇ ಮರ್ಡರ್ ಮಾಡಿಸಿದ್ದು ಅಂತ ಹೇಳಿ ಹೋಗಿ ಮೆಮೊರಂಡಮ್ನ ಕೊಡ್ತಾರೆ, ಗವರ್ನರ್ ಮೆಮೊರಂಡಮ್ನ ಕೊಡ್ತಾರೆ, ಪೊಲೀಸ್ ಕಮಿಷನರ್ಗೆ ಮೆಮೊರಂಡಮ್ನ ಕೊಡ್ತಾರೆ. ಈಗ ಇದೇ ಜನ ಅವ್ರ ಪಕ್ಷಕ್ಕೆ ಹೋಗಿದ ತಕ್ಷಣ ಈತ ವಾಷಿಂಗ್ ಮಿಷಿನಲ್ಲಿ ಹಾಕ್ಬಿಟ್ಟು ಕ್ಲೀನಾಗಿ ಬರ್ತಾರಲ್ವ, ಆ ರೀತಿ ಇವತ್ತು ದಿವಸ ಇವರು ತಿರ್ಚಿ ಮಾತನ್ನು ಹೇಳ್ತಾ ಇದ್ದಾರೆ. ಆಮೇಲೆ ಇವತ್ತು ನೀವು ಸುಪ್ರೀಂ ಕೋರ್ಟ್ ಜಡ್ಜ್ ಅವ್ರು ಕೇಳಿರ್ತಕ್ಕಂಥದ್ದು ನೋಡಿ, ಇವರೇನು ಹೇಳಿದರು, ಆ A1 ಯಾರಿದ್ದಾರೆ ಅವ್ರಿಗೆ ನನ್ನ ಪರಿಚಯನೇ ಇಲ್ಲ ಅಂತ ಹೇಳಿದರು. ಇದೇ ಸ್ಟೇಟ್ಮೆಂಟು. ಈಗ ಅವ್ರ ಪರಿಚಯ ಒಡನಾಟ ಯಾವ ರೀತಿ ಇದೆ ಅಂತೇಳಿ ಇಡೀ ಕ್ಷೇತ್ರದಲ್ಲಿರ್ತಕ್ಕಂಥ ಜನರಿಗೆ ಗೊತ್ತಿದೆ. ಇವರು ಸುಳ್ಳು ಹೇಳಿಲ್ವಾ? ಯಾಕೆ ಸುಳ್ಳು ಹೇಳಬೇಕಾಗಿತ್ತು ನನಗೆ ಪರಿಚಯ ಇಲ್ಲ ಅಂಥೇಳಿ? ಅಷ್ಟು ಒಡನಾಟ ಇದ್ದಂಥವರು ಅವ್ರ ಆಫೀಸ್ ಉದ್ಘಾಟನೆಗೆ ಹೋಗ್ತಾರೆ, ಇವರು ಮಂತ್ರಿ ಆಫೀಸ್ಗೆ ಅವ್ರನ್ನ ಕರೆದು ಸನ್ಮಾನವನ್ನು ಮಾಡ್ತಾರೆ, ಅವ್ರ ಜೊತೆಯಲ್ಲಿ ಟೂರ್ಗಳು ಹೋಗ್ತಾರೆ, ಅವ್ರ ಜೊತೆಯಲ್ಲಿ ವ್ಯವಹಾರಗಳು ಮಾಡ್ತಾರೆ, ಯಾವ ಕಾರ್ಯಕ್ರಮದಲ್ಲೂ ಅವ್ರ ಜೊತೆಯಲ್ಲಿ ಇಟ್ಕೊಂಡು ಮಾಡ್ತಾರೆ. ಎಲೆಕ್ಷನ್ಗಳಲ್ಲಿ ಅವ್ರನ್ನ ಇಟ್ಕೊಂಡು ಎಲೆಕ್ಷನ್ನ ಮಾಡ್ತಾರೆ. ಇವತ್ತು ಅವರು ಬಂದು ಹೊರಗಡೆ ಬಂದು ಸ್ಟೇಟ್ಮೆಂಟನ್ನು ಕೊಡ್ತಾರೆ, ಯಾವಾಗ ಆತ A1 ಆಗಿದ ತಕ್ಷಣ ಇವ್ರಿಗೆ ನನ್ನ ಸಂಬಂಧನೇ ಇಲ್ಲ, ಇವ್ರಿಗೆ ನನಗೆ ಪರಿಚಯನ ಇಲ್ಲ ಅಂಥೇಳಿ. ಅದಕ್ಕೆ ಇವತ್ತು ಸುಪ್ರೀಂ ಕೋರ್ಟಿನ ಅವರು ಅವ್ರಿಗೆ ಹೇಳಿದ್ದಾರೆ, ಯಾವ ರೀತಿ ನೀನು ಹೇಳಿದೆ, ಈ ಸುಳ್ಳನ್ನು ಹೇಳಿದೆಯಾ ಅಂತ ಹೇಳಿ ಅವರು ಹಾಕಿರ್ತಕ್ಕಂಥ ಬೇಲ್ನ ರಿಜೆಕ್ಟನ್ನು ಮಾಡಿ ಹೋಗಿ ಇನ್ವೆಸ್ಟಿಗೇಷನ್ ಆಫೀಸರ್ ಮುಂದ್ಗಡೆ ಹೋಗು ಅಂತ ಹೇಳಿ ನಿರ್ದೇಶನವನ್ನು ಕೊಟ್ಟಿದ್ದಾರೆ. ಕ್ಷೇತ್ರದಲ್ಲಿರ್ತಕ್ಕಂಥ ಎಲ್ಲ ಜನರು ಗೊತ್ತಿದೆ ಅವ್ರು ಎಷ್ಟು ಸುಳ್ಳು ಹೇಳ್ತಾರೆ ಅಂತೇಳಿ. ಸೊ ಇವತ್ತು ಇದೊಂದೇ ಅಲ್ಲ, ಇನ್ನೊಂದು ಬಹಳ ಮುಖ್ಯವಾಗಿರ್ತಕ್ಕಂಥ ವಿಚಾರ ಏನು ಅಂತ ಹೇಳಿದ್ರೆ, ಇವತ್ತು ಈ ಕ್ಷೇತ್ರದಲ್ಲಿ ಅನೇಕ ಕೊಲೆಗಳಾಗಿದೆ. 2023 ಮಹಾದೇವಪುರದಲ್ಲೂ ಕೂಡ ಒಂದು ಕೊಲೆ ಆಗಿದೆ.
ಅದು ಕಂಪ್ಲೇಂಟ್ ಕೊಟ್ಟಂಥ ಸಂದರ್ಭದಲ್ಲಿ ಅದರಲ್ಲಿ ಆ ತಾಯಿ ಹೋಗಿ ಕಂಪ್ಲೇಂಟನ್ನು ಕೊಡ್ತಾಳೆ. ಅವರಿಬ್ಬರ ಲೀಡ್ರ್ಗಳನ್ನ BJP ಮುಖಂಡರುಗಳನ್ನ ಹೆಸರನ್ನ ಸೇರಿಸಿ ಕೊಡ್ತಾಳೆ. ಆದರೆ ಆ ಹೆಸರನ್ನ ಪೊಲೀಸ್ ಕಂಪ್ಲೇಂಟಲ್ಲಿ ತೊಗೊಳ್ಳೋದಿಲ್ಲ, FIR ಮಾಡೋದಿಲ್ಲ. ಅದರ ವಿರುದ್ಧವಾಗಿ ಆಕೆ ಹೈಕೋರ್ಟ್ಗೆ ಹೋಗ್ತಾಳೆ. ಹೈಕೋರ್ಟ್ಗೆ ಹೋದ್ರೂ ಸಹಿತ ಅವ್ರಿಗೆ ನ್ಯಾಯ ಸಿಕ್ಕಲಿಲ್ಲ. ಇದೊಂದೇ ವಿಚಾರ ಅಲ್ಲ, ಅನೇಕ ಕೊಲೆಗಳು ಈ ಕ್ಷೇತ್ರದಲ್ಲಾಗಿದೆ. ತಮಗೆಲ್ಲ ಗೊತ್ತಿದೆ, ಒಂದು ಲಾಯರ್ ಸೂಸೈಡ್ ಕೇಸ್, ಯಾವ ರೀತಿ ಕಾರ್ಪೊರೇಟರ ಒಂದು ಉತ್ತೇಜದಿಂದ ಆಕೆ ಪಾಪ ಸೂಸೈಡ್ ಮಾಡಿಕೊಡ್ಲು ಅಂತೇಳಿ ಆತನ ಮೇಲೆ ಕಂಪ್ಲೇಂಟ್ ಕೊಟ್ಟಾಗಲೂ ಪೊಲೀಸ್ ಅವರು ಕಂಪ್ಲೇಂಟ್ನ ರಿಜಿಸ್ಟ್ರೇ ಮಾಡಿಲ್ಲ. ಆಮೇಲೆ ಕೋರ್ಟ್ ಅವರು ಇನ್ವಾಲ್ವ್ ಆಗಿ ಆತನ ಸೇರಿಸಿರ್ತಕ್ಕಂಥದ್ದು. ಈ ಥರ ಅನೇಕ ಕೊಲೆಗಳು ಈ ಕ್ಷೇತ್ರದಲ್ಲಾಗಿದೆ. ಹಾಗಾಗಿ ಇವತ್ತು ದಿವಸ ಯಾರು ತಪ್ಪು ಮಾಡಿದ್ದಾರೆ, ಯಾರು ಉಪ್ಪು ತಿಂದಿದ್ದಾರೆ, ಅವರು ನೀರು ಕುಡಿಲೇಬೇಕು. ಇವರು ಇವತ್ತು ಅವರ ಆಡಳಿತದಲ್ಲಿ ಪೊಲೀಸವರು ಯಾರು ಹೆಸರು ಹೇಳಿದ್ರೆ ಮಾತ್ರ ಅವ್ರು ಕಂಪ್ಲೇಂಟ್ ತೊಗೊತಾ ಇದ್ರು. ಇವತ್ತು ಆ ವಾತಾವರಣ ಇಲ್ಲ. ಅದಕ್ಕೋಸ್ಕರ ಇವತ್ತು ಅದರ ಪ್ರತಿಫಲವನ್ನು ಅವರು ಅನುಭವಿಸ್ತಾ ಇದ್ದಾರೆ. ಸೊ ಇದೆಲ್ಲ ತನಿಖೆ ಆಗಬೇಕು. ಈ ಕ್ಷೇತ್ರದಲ್ಲಿ ಯಾರ್ಯಾರು ಈ ಥರ ಇದ್ದಾರೆ ಅವ್ರಿಗೆಲ್ಲ ನ್ಯಾಯ ಸಿಗಬೇಕು ಅನ್ನೋಂಥದ್ದೇ ನಮ್ಮ ಆಗ್ರಹ.